ಕೂಟು ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ಮತ್ತು ಸರ್ಕಾರದ ವಿರುದ್ಧ ನಾವು ಸರ್ಕಾರದಿಂದಾಗಿ ನಮ್ಮ ಸಾವಿಗೆ ಕಾರಣ ನಾವು ಬರೆದಿಕ್ಬಿಟ್ಟು ನಾವು ಇಡೀ ಕುಟುಂಬನೇ ನಾವು ಸುಸೈಡ್ ಮಾಡ್ಕೊಬಿಡ್ಬೇಕು. ಅದು ಬಿಟ್ಟರೆ ಬೇರೆ ದಾರಿ ಇಲ್ಲ ಸರ್. ಕೊರೋನಾದಲ್ಲಿ ಸತ್ತೋದಕ್ಕಿಂತ ಹೆಚ್ಚಾಗಿ ಈ ಒಂದು ವಾಣಿಜ್ಯ ತೆರಿಗೆ ಇಲಾಖೆಯವರು ಕಳಿಸಿ ಒಂದು ನೋಟಿಸ್ ನೋಡ್ಬಿಟ್ಟು ಸಾಯುವಂಥ ಜನಸಂಖ್ಯೆ ಜಾಸ್ತಿ ಆಗ್ತಾರೆ ಸರ್, ಖಂಡಿತವಾಗ್ಲೂ ಜಾಸ್ತಿ ಆಗ್ತಾರೆ. ಗ್ಯಾರಂಟಿ ಅಂದ್ಬಿಟ್ಟು ಹೆಂಗಸರಿಗೆಲ್ಲ ಬಸ್ಸಲ್ಲಿ ಫ್ರೀ, ಮತ್ತು ಅಕ್ಕಿ ಕೊಡ್ತೀವಿ ಫ್ರೀಯಾಗಿ, ಅದು ಕೊಡ್ತೀವಿ ಫ್ರೀಯಾಗಿ, ಇದು ಕೊಡ್ತೀವಿ ಫ್ರೀಯಾಗಿ ಅಂದ್ಬಿಟ್ಟು ಈಗ ನಮಗೆ ಇಲ್ಲಿ ಇಕ್ಕಿರಲ್ಲ ಸರ್, ಲಕ್ಷ ಗಟ್ಟಲೆ. ಅವ್ರಿಗೆ 2,000 ರೂಪಾಯಿ ಕೊಟ್ಬಿಟ್ಟು ನಮಗೆ ಇಲ್ಲಿ 20 ಲಕ್ಷ 30 ಲಕ್ಷ ಇಕ್ಕಿರಲ್ಲ ಸರ್. ನಮಸ್ತೆ. ನಮಸ್ಕಾರ. ನಿಮಗೂ GST ಏನೋ ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತು, ಏನಾಗಿದೆ ಸರ್? ಖಂಡಿತ ಸರ್. ನನಗೆ ನಾವೊಂದು 5 ವರ್ಷದಿಂದ ಕೆಂಗೇರಿ ಹತ್ರ ಬೇಕರಿ ನಡೆಸ್ತಾ ಇದ್ದೀವಿ. ಈ 5 ವರ್ಷದಿಂದ ಯಾವುದೇ ಥರ ನಮಗೆ ಈ ಒಂದು ಟ್ಯಾಕ್ಸ್ದು ಯಾವುದೇ ಥರ ಒಂದು ಲೆಟರ್ ಆಗಲಿ ಇಲ್ಲ ಒಂದು ಇನ್ಫಾರ್ಮೇಷನ್ ಆಗಲಿ ಯಾವುದೂ ನಮಗೆ ಸಿಗಲಿಲ್ಲ ಇವತ್ತಿನವರೆಗೂ. ಆದರೆ ಇತ್ತೀಚೆಗೆ ಒಂದು 15 ದಿವಸ ಹಿಂದ್ಗಡೆ ಒಂದು ಲೆಟರ್ ಬಂದಿದೆ ನಮಗೆ. ಲೆಟರ್ ಅಂದರೆ ವಾಟ್ಸಪ್ಪಲ್ಲಿ ಬಂದಿರೋದು ಸರ್. ಇದು ನಮಗೆ ಡೈರೆಕ್ಟಾಗಿ ಪೋಸ್ಟಲ್ಲಿ ಬಂದಿಲ್ಲ, ವಾಟ್ಸಪ್ಪಲ್ಲಿ ಬಂದಿದೆ. ನಾನು ಪ್ರಿಂಟೌಟ್ ತೆಗೆದು ನೋಡ್ಬೇಕಾದ್ರೆ ಈ ಥರ ಒಂದು 47 ಲಕ್ಷ ರೂಪಾಯಿ ಕಟ್ಟಬೇಕು ಅಂತ ಬಂದಿದೆ. 2021ನೇ ಇಸ್ವಿಯಿಂದ 2025ನೇ ಇಸ್ವಿವರೆಗೂ 4 ವರ್ಷದ್ದು 45 ಲಕ್ಷ ರೂಪಾಯಿ ಕಟ್ಟಬೇಕಂತ ಬಂದಿದೆ. ನಾವು ಇದು ನೋಡಿದ ತಕ್ಷಣ ಒಂಥರ ಕರೆಂಟ್ ಹೊಡೆದಂಗೆ ಆಗೋಯ್ತು, ಶಾಕ್ ಆಗೋಯ್ತು ಸರ್ ನಮಗೆ. ಏನಿದು 45 ಲಕ್ಷ ರೂಪಾಯಿ ನಾವು ಏನಕ್ಕೆ ಕಟ್ಟಬೇಕು ನಮಗೆ ಗೊತ್ತಾಗಲಿಲ್ಲ. ನಾವು ಯಾರನ್ನೋ ವಿಚಾರಿಸಿದಾಗ ಅವ್ರು ಹೇಳಿದರು, ಸರ್ ನಿಮ್ಮ ಟ್ರಾನ್ಸಾಕ್ಷನ್ ಇಷ್ಟಾಗಿದೆ, ಅದಕ್ಕೋಸ್ಕರ ನೀವು ಇಷ್ಟು ಕಟ್ಟಬೇಕು ಅಂತ ಹೇಳಿದರು. ಬಟ್ ನಮಗೆ ಮೊದಲೇ ಯಾವುದೇ ಇನ್ಫಾರ್ಮೇಷನ್ ನಾವು ಅದಕ್ಕೆ ಏನು ಬೇಕು, ಬಿಲ್ಗಳು ಇನ್ನೊಂದು ಮತ್ತೊಂದು ಏನು ಬೇಕೆಲ್ಲ ನಾವು ಇಡ್ತಿದ್ದೀವಿ. ನಮಗೆ ಇದ್ರ ಬಗ್ಗೆ ಯಾವುದೇ ನಮಗೆ ಇದಿಲ್ಲ. ಯಾಕಂದರೆ ನಾವು ಒಂದು ಟೀ ಕಾಫಿ ಮಾಡ್ತಾಯಿದ್ದೀವಿ, ಬನ್ನು ಬ್ರೆಡ್ಡು ಈ ಥರ ಐಟಮ್ಸ್ ನಾವು ಮಾಡ್ತೀವಿ. ಅದಕ್ಕೆಲ್ಲ ಟ್ಯಾಕ್ಸ್ ಇಲ್ಲ ಅಂತ ಹೇಳಿ ನಮಗೆ ಗೊತ್ತಿತ್ತು. ಯಾಕಂದ್ರೆ ಟಿ ವಿಯಲ್ಲಿ ನಾವು ಒಂದ್ಸಲ ನೋಡಿ ಅದಕ್ಕೆಲ್ಲ ಟ್ಯಾಕ್ಸ್ ಇಲ್ಲ ಅಂತ. ನಾವು ಅದಕ್ಕೆ ಟ್ಯಾಕ್ಸ್ ಇಲ್ಲ, ನಾವು ಯಾವುದೇ ಥರ ಬಿಲ್ಗಳು ಇಟ್ಟಿರಲಿಲ್ಲ. ಆದರೆ ಏಕಾಏಕಿ ಇಷ್ಟೊಂದು ಮೊತ್ತ ಬಂತು ಅಂದರೆ ನಮ್ಮ ಬೇಕ್ರಿ ಮಾರಿದರೆ ಒಂದು 5ರಿಂದ ಇಲ್ಲ 6 ಲಕ್ಷ ರೂಪಾಯಿ ಅಷ್ಟೇ ಸರ್. ಅದ್ರ ಮೇಲೆ ನಮ್ಮ ಬೇಕ್ರಿ ವ್ಯಾಪಾರನೂ ಆಗಲ್ಲ, ಅಂದರೆ ನಾವು ಸೇಲ್ ಮಾಡಿದರೆ ಅಂತೇಳಿ ನಾವು 45-50 ಲಕ್ಷ ಕಟ್ಟಬೇಕು ಅಂದರೆ ನಾವು ಎಲ್ಲಿಂದ ಕಟ್ಟೋಣ ಹೇಳಿ ಸರ್? ನಾವು ಊರು ಬಿಟ್ಟು ಊರು ಬಂದವರು ಸರ್. ನಾವು ಮಡಿಕೇರಿಯವರು ಸರ್. ನಮ್ಮ ಸ್ವಂತ ಊರು ನಮ್ಮದು ಮಡಿಕೇರಿ. ಅಲ್ಲಿಂದ ನಮ್ಮ ಫ್ಯಾಮಿಲಿ ಸೇರಿ ನಾವು ಇಲ್ಲಿ ಬಂದಿದ್ದೀವಿ, ಒಂದು ಬೇಕ್ರಿ ಮಾಡ್ಕೊಂಡು ನಾವು ಜೀವನ ಮಾಡ್ತಾಯಿದ್ದೀವಿ. ಈ ಥರ 45 ಲಕ್ಷ 50 ಲಕ್ಷ ಕಟ್ಟಬೇಕಾದ್ರೆ ನಾವು ಇನ್ನೇನು ಮಾಡೋಕ್ಕಾಗಲ್ಲ. ಮಕ್ಕಳಿಗೂ ಏನಾದ್ರು ಕೊಟ್ಟು ನಾವು ಏನಾರು ತೊಗೊಂಡು ಸಾಯಬೇಕಷ್ಟೇ, ಬಿಟ್ಟರೆ ಇನ್ನು ಬೇರೆ ದಾರಿ ಇಲ್ಲ ಸರ್ ನಮಗೆ. ಸರ್ ನಮ್ಮ ಬ್ಯಾಂಕಲ್ಲಿ ಇವಾಗ 3 ಬಿಲ್ ಬಂದಿದೆ ಸರ್. ಒಂದರಲ್ಲಿ 46 ಲಕ್ಷ ರೂಪಾಯಿ ತೋರಿಸ್ತಾ ಇದೆ, ಇನ್ನೊಂದರಲ್ಲಿ ಬಂದ್ಬಿಟ್ಟು 58 ಲಕ್ಷ ರೂಪಾಯಿ ತೋರಿಸ್ತಾ ಇದೆ. ಇದು ಯಾವ ಥರ ಇವರು ಬಿಲ್ ಕೊಟ್ಟಿದ್ದಾರೆ, ಇಲ್ಲಿ ಎಷ್ಟು % ಹಾಕಿದ್ದಾರೆ, ಏನು ಹಾಕಿದ್ದಾರೆ, ಇಲ್ಲ ಅವರಿಗೆ ಮನಸ್ಸಿಗೆ ಇಚ್ಛೆ ಬಂದಂಗೆ ಕಳಿಸಿದಾರೋ ಏನು ಅಂತಲೂ ಗೊತ್ತಾಗ್ತಿಲ್ಲ ಸರ್. ಇದ್ರ ಬಗ್ಗೆ ಸರ್ ನಾರ್ಮಲಾಗಿ ಸಿಗರೇಟ್ ಟೀ ಕಾಫಿ ಬ್ರೆಡ್ಡು ಬನ್ನು ಈ ಥರ ಐಟಮ್ಸ್ಗಳನ್ನ ನಾವು ಇಕ್ಕಿರ್ತೀವಿ ಸರ್. MRP ಐಟಮ್ಸ್ ಅಂದರೆ ಇದು ಕುರ್ಕುರೆ ಅದೆಲ್ಲ ಬರ್ತವೆ ಸರ್. ಕೆಲವೊಂದು MRP ಐಟಮ್ ಇಲ್ಲ ನಾನು ಹೇಳ್ತಿಲ್ಲ, ಕೆಲವೊಂದು ಬರುತ್ತೆ. ಈ ಕುರ್ಕುರೆ ಐಟಮ್ಸ್ ಅದೆಲ್ಲ ಇರ್ತವಲ್ಲ. ಇಲ್ಲ ಐಸ್ ಕ್ರೀಮ್ ಇಲ್ಲ ಸರ್. ನಮ್ಮ ಈ ಚಿಕ್ಕದಲ್ಲಿ ಐಸ್ ಕ್ರೀಮಲ್ಲೇ ನಾವು ಇಡೋಕ್ಕಾಗಲ್ಲ ಸರ್, ಅದೆಲ್ಲ ಇಟ್ಟಿಲ್ಲ ನಾವು. ಬೇರೆ ಈ ಟೀ ಕಾಫಿ ಅದು ಇದು ಬ್ರೆಡ್ ಮಿಕ್ಚರ್ಗಳು ತಂದಿರ್ತೀವಿ, ಕಡಲೆ ಮಿಕ್ಚರು ಈ ಥರ ತಂದು ಇಕ್ಕಿರ್ತೀವಿ ನಾವು. ಸ್ವಲ್ಪ ಒಂದು ಅರ್ಧಕ್ಕೆ ಒಂದೊಂದು ಕೇಸ್ ತಂದಿರ್ತೀವಿ. ಯಾಕೆಂದರೆ ಒಬ್ಬರು 20 ರೂಪಾಯಿ 10 ರೂಪಾಯಿ ಕೊಡಿಂದ ಕೇಳ್ತಾರೆ. ಮತ್ತು ಎಲ್ಲರೂ ಫೋನ್ಪೇನೇ ಮಾಡ್ತಾರೆ ಸರ್. ನಮಗೆ ಕ್ಯಾಶ್ ಇವಾಗ ಯಾರ ಕೈಲೂ ಇಲ್ಲ, ಕ್ಯಾಶ್ ಕೊಡ್ತಾ ಇಲ್ಲ ಯಾರನ್ನು. 10 ರೂಪಾಯಿನೂ ಸಮೇತ ಫೋನ್ಪೇ ಮಾಡ್ತಾರೆ, 5 ರೂಪಾಯಿ ಸಮೇತ ಫೋನ್ಪೇ ಮಾಡ್ತಾರೆ. ಈ ಫೋನ್ಪೇ ಮಾಡಿದಾಗ ನಮಗೊಂಥರ ಈಸಿ ಅಂತ. ಮತ್ತು ಇನ್ನೊಂದು ಸರ್ ಏನಂದರೆ ಈ ಸ್ಕ್ಯಾನರ್ಗಳು ಕೊಡ್ತಾರಲ್ಲ ಸರ್, ಈ ಪೇಟಿಎಮ್ಮು ಮತ್ತು ಗೂಗಲ್ ಪೇ, ಫೋನ್ಪೇ ಮತ್ತು ಭಾರತ್ ಪೇ ಅಂತ ಒಂದು ಸ್ಕ್ಯಾನರ್, ಈ ಥರ ಸ್ಕ್ಯಾನರ್ಗಳು ಬಂದಿದೆಯಲ್ವ. ಈ ಸ್ಕ್ಯಾನರ್ ಅವ್ರು ಏನಂತಾರೆ, ನಿಮಗೆ ಟ್ರಾನ್ಸಾಕ್ಷನ್ ಜಾಸ್ತಿ ಮಾಡ್ಕೊಳ್ಳಿ, ನಿಮಗೆ ನಾವು ಲೋನ್ ಕೊಡ್ತೀವಿ, ಕಮ್ಮಿ ಬಡ್ಡಿಯಲ್ಲಿ ನಿಮಗೆ ಲೋನ್ ಕೊಡ್ತೀವಿ ಅಂತ ಒಂದು ಆಪ್ಷನ್ ಕೊಡ್ತಾರೆ ಅವರು. ನಾವು ಅದು ಆ ಆಸೆಗೋಸ್ಕರ, ಯಾಕಂದ್ರೆ ಒಂದು ಸ್ವಲ್ಪ ದುಡ್ಡು ಸಿಕ್ಕಿ ಕಮ್ಮಿ ಬಡ್ಡಿ ಸಿಕ್ಕಿ ನಾವು ಇಲ್ಲಿ 10% 5% ಬಡ್ಡಿ ತಗೊಳ್ಳೋ ಬದಲು ಇಲ್ಲಿ ಕಮ್ಮಿ ಸಿಕ್ಕಿ ನಮಗೆ ಅದು ಇನ್ನೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ, ಟ್ರಾನ್ಸಾಕ್ಷನ್. ಈ ಕೆಲವರು ಸರ್ ಬಂದ್ಬಿಟ್ಟು ಒಂದು 10,000 ರೂಪಾಯಿ 5,000 ರೂಪಾಯಿ ಫೋನ್ಪೇ ಮಾಡ್ತೀನಿ ಕ್ಯಾಶ್ ಕೊಡಿ ಅಂತಾರೆ. ನಾವು ಟ್ರಾನ್ಸಾಕ್ಷನ್ ಆಗುತ್ತಲ್ಲ ಅನ್ನೋ ಆಸೆಗೋಸ್ಕರ ನಾವು ಅದನ್ನು ಮಾಡಿದ್ವಿ ಸರ್. ಇವರು ಇದಕ್ಕೆಲ್ಲ ಸೇರಿಸಿ ಒಟ್ಟಾಗಿ ನಮಗೆ ಇಷ್ಟೊಂದು ಟ್ಯಾಕ್ಸ್ ಹಾಕಿ ಇದು ಮಾಡಿದಾರಲ್ಲ ಸರ್. ನಮಗೆ ವಾಣಿಜ್ಯ ತೆರಿಗೆ ಇಲಾಖೆಯವರು ಈ ಥರ ಮಾಡಿದಾರಲ್ಲ, ಇದು ನ್ಯಾಯನಾ ಇದು? ಗೊತ್ತಿಲ್ಲ ಸರ್, ನಮಗೆ ಗೊತ್ತಾಗ್ತಿಲ್ಲ ಇದು ಏನಕ್ಕೆ. ಇವ್ರು ಏನು ಮಾಡ್ಯಾರ ಅಂದರೆ ಟ್ರಾನ್ಸಾಕ್ಷನ್ ಏನಿದೆ ಆ ಅಮೌಂಟ್ ಮೇಲೆ ಹಾಕಿರೋ ಇಷ್ಟು ಬರಲ್ಲ ಸರ್. ಇದು ಆ ಅಮೌಂಟ್ ಮೇಲೆ ಹಾಕಿರೋದು ಇಷ್ಟೊಂದು ಟ್ಯಾಕ್ಸ್ ಬರಲ್ಲ. ನಾವು 4-5 ಕಡೆ ವಿಚಾರಿಸಿದ್ದೀವಿ, ಬಂದು ಎಲ್ಲರನ್ನೂ ನಾವು ಕೇಳಿದ್ದೀವಿ. ಈಗ ರವಿ ಶೆಟ್ಟಿ ಬೇಂದ್ರವರು ಸರ್ ಹೇಳಿದ್ದಾರೆ, ಇವಾಗ 25ನೇ ತಾರೀಕು ನಾವೊಂದು ಬಂದಿಗೆ ಕರೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದರೊಟ್ಟಿಗೆ ನಾವೆಲ್ಲ ಸೇರಿ ಈ ಒಂದು ಬಂದಿನ ಇದು ಮಾಡ್ತೀವಿ. ಆಗಲ್ಲ ನಮಗೆ ಇದು ಅವರು ಬಿಡ್ತಾರ ನೋಡೋಣ, ಈ ಒಂದು ಟ್ಯಾಕ್ಸನ್ನು ಬಿಡ್ತಾರೆ ಅಂತ ನಾವು ನೋಡ್ಬೇಕು ಸರ್. ಬಿಡಲಿಲ್ಲ ನಾವು ಇನ್ನೇನು ಮಾಡೋಕ್ಕಾಗಲ್ಲ ಸರ್. ಯಾಕಂದರೆ ಮುಂದಿನ ವರ್ಷದಿಂದ ಬೇಕಾದ್ರೆ ಅವರು ಮಾಡಿ ನಮಗೆಲ್ಲ ತಿಳುವಳಿಕೆ ಕೊಡಲಿ, ಈ ರೀತಿ ನೀವು ಮಾಡಿ ಹಿಂಗೆ ಮಾಡಿ ಅಂತ. ಮತ್ತು ಇಂಗ್ಲೀಷಲ್ಲೆಲ್ಲ ಕಳಿಸಿ, ನಮಗೆ ಇಂಗ್ಲೀಷ್ ಬರಲ್ಲ ಸರ್. ನಮಗೆ ನಾವು ಕನ್ನಡ ಓದಿರೋದೇ 8ನೇ ಕ್ಲಾಸ್ 9ನೇ ಕ್ಲಾಸ್ ನಾವು ಓದಿರ್ತೀವಿ, ನಮಗೆ ಇಂಗ್ಲೀಷಲ್ಲಿ ಅಷ್ಟು ಬರಲ್ಲ. ಇವರು ಇಂಗ್ಲೀಷಿಗೆ ಕೊಟ್ಟು ನಮ್ಗೆ ಏನು ಅಂತಲೂ ಅರ್ಥ ಆಗಲ್ಲ. ಅದು ಕನ್ನಡದಲ್ಲಿ ನಾವು ಕನ್ನಡದಲ್ಲಿ ಕೊಟ್ಟು ನಾವು ಓದ್ಕೊಂಡ್ರೆ ಏನೋ ನಾವು ಮನವರಿಕೆ ಮಾಡ್ಕೋಬೋದು. ಇದು ಅದೂ ಇಲ್ಲ, ಇಂಗ್ಲೀಷಲ್ಲಿ ಕೊಟ್ಟಿರ್ತಾರೆ ಇದನ್ನು.
ಯಾರನ್ನ ಸರ್? ಆಫೀಸರ್ಗಳನ್ನ? ಇಲ್ಲ ಸರ್, ಆಫೀಸರ್ ನಮಗೆ ಫೋನ್ ಮಾಡ್ತಾರೆ ಬನ್ನಿ ಬನ್ನಿ ಅಂತ ಹೇಳ್ತಿದ್ದಾರೆ. ಇನ್ನು ನಾವು ಅಲ್ಲಿ ಹೋಗಿ ನಾವು ಬೇರೆ ರೀತಿಯಲ್ಲಿ ಏನಾದ್ರು ಇದು ಮಾಡಿ ನಮಗೆ ಒಂದು ಭಯ ಇದೆ ಸರ್. ಅದಕ್ಕೆ ನಾವು ಅಲ್ಲಿಗೂ ಹೋಗ್ತಾ ಇಲ್ಲ. ನಾವು ಏನಿದೆ ಈಗ ರವಿ ಶೆಟ್ಟಿ ಬಂದಿದ್ದು ಸರ್ ಏನು ಹೇಳಿದ್ದಾರೆ ಅದೇ ರೀತಿ ನಾವು ಮುಂದುವರಿತೀವಿ ಸರ್. 23, 24ನೇ ತಾರೀಕು ನಾವು ಏನಿದೆ ಹಾಲಿನ ಉತ್ಪನ್ನಗಳನ್ನೆಲ್ಲ ನಾವು ಬಂದ್ ಮಾಡೋಕ್ಕೆ ಅವ್ರು ಹೇಳಿ ನಾವು ಅದೇ ಥರ ಮಾಡ್ತೀವಿ. ಮತ್ತು 25ನೇ ತಾರೀಕು ಒಂದು ಬೇಕರಿಗಳನ್ನ ಬಂದ್ ಮಾಡಿ ಪ್ರತಿಭಟನೆಗೆ ಬರಲಿಕ್ಕೆ ಹೇಳಿ ನಾವು ಪ್ರತಿಭಟನೆಗೆ ಹೋಗ್ತೀವಿ ಸರ್. ಆಗ ನ್ಯಾಯ ಸಿಗುತ್ತೆ. ಅದರಲ್ಲೂ ನಮಗೆ ಸಿಕ್ಕಲಿಲ್ಲ ಅಂದರೆ ನಾವು ಇನ್ನೇನು ಮಾಡೋಕ್ಕಾಗಲ್ಲ ಸರ್. ಬರದೇ ಕೂಟು ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ಮತ್ತು ಸರ್ಕಾರದ ವಿರುದ್ಧ ನಾವು ಸರ್ಕಾರದಿಂದಾಗಿ ನಮ್ಮ ಸಾವಿಗೆ ಕಾರಣ ನಾವು ಬರದೇ ಕೊಟ್ಟು ನಾವು ಇಡೀ ಕುಟುಂಬನೇ ನಾವು ಸುಸೈಡ್ ಮಾಡ್ಕೊಬಿಡ್ಬೇಕು. ಅದು ಬಿಟ್ಟರೆ ಬೇರೆ ದಾರಿ ಇಲ್ಲ ಸರ್. ಕೊರೋನಾದಲ್ಲಿ ಸತ್ತದಕ್ಕಿಂತ ಹೆಚ್ಚಾಗಿ ಈ ಒಂದು ವಾಣಿಜ್ಯ ತೆರಿಗೆ ಇಲಾಖೆಯವರು ಕಳಿಸಿ ಈ ಒಂದು ನೋಟಿಸ್ ನೋಡ್ಬಿಟ್ಟು ಸಾಯುವಂಥ ಜನಸಂಖ್ಯೆ ಜಾಸ್ತಿ ಆಗ್ತಾರೆ ಸರ್. ಖಂಡಿತವಾಗ್ಲೂ ಜಾಸ್ತಿ ಆಗ್ತಾರೆ. ಯಾಕಂದರೆ ಆ ಮಟ್ಟಕ್ಕೆ ಬಂದಿದೆ ಸರ್. ಒಬ್ಬರಿಗೆ ನಾವು ಇಲ್ಲಿ ಬಂದು ನೋಡಿದಾಗ ಒಬ್ಬೊಬ್ಬರದ್ದು 80 ಲಕ್ಷ 1 ಕೋಟಿ ಗಂಟೆಲ್ಲ ಬಂದಿದೆ ಸರ್. ನಮಗೆ ಭಯ ಆಗ್ತಿದೆ ನೋಡ್ತಾ ಇದೆ. ನೆಕ್ಸ್ಟ್ ಇನ್ನೂ ಬರ್ಬೋದು ಅನ್ನೋ ಭಯ ಬೇರೆ ಕಾಡ್ತಾ ಇದೆ ಸರ್ ನಮಗೆ. ಅಂದರೆ ಸರ್ ಈಗ ಇದು 4 ವರ್ಷದ ಅನ್ಸುತ್ತೆ. ಹೌದು. ಪ್ರತಿ ವರ್ಷ ಯಾಕೆ ಕಳಿಸಿಲ್ಲ ಅನ್ಸುತ್ತೆ ಸರ್? ವರ್ಷ ಸರ್ ಇವ್ರು ನಮ್ಗೆ ಇವತ್ತಿನ ಏನೂ ಹೇಳಲೇ ಇಲ್ಲ ಸರ್. ನಮಗೆ ಈ ಥರ ಇದೆ ಅಂದರೆ ನಮಗೆ ಒಂದು ಏನಾದ್ರು ಅವ್ರು ಹೇಳಬೇಕು, ನಮ್ಮ ಗಮನಕ್ಕೆ ತರಬೇಕಲ್ಲ ಅವರು. ಒಂದು 3 ತಿಂಗಳು ಇಲ್ಲ 6 ತಿಂಗಳು ಇಲ್ಲ ವರ್ಷಕ್ಕೆ ಒಂದ್ಸಲಿನಾರು ನಿಮಗೆ ಇಷ್ಟು ಬಂದರೆ ಇಷ್ಟು ಕಟ್ಟಬೇಕಾಗುತ್ತೆ ನೀವು ಅಂದರೆ ನಾವು ಅದಕ್ಕೆ ಏನು ಬೇಕು ಆ ಥರ ನಮಗೇನು ತೆರಿಗೆ ಕಟ್ಟಕ್ಕೆ ನಮಗೇನು ಬೇಜಾರಾಗಿ ಕಟ್ತೀವಿ ಸರ್. ಮನೆ ಬಾಡಿಗೆ ಕಟ್ತೀವಿ, ಅಂಗಡಿ ಬಾಡಿಗೆ ಕಟ್ತೀವಿ, ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ತೀವಿ. ಇದರೊಟ್ಟಿಗೆ ನಾವು ಅದನ್ನು ಕಟ್ಕೊಂಡು ಹೋಗ್ತೀವಿ ಸರ್. ಏನು ಮಾಡೋಕ್ಕಲ್ಲ, ಜೀವನ ಶೈಲಿ ಆ ಥರ ಬದಲಾದಾಗ ನಾವು ಅದೇ ಥರ ಹೋಗ್ತೀವಿ. ಬಟ್ ಇವ್ರು ನಾವು ಏನು ಹೇಳ್ತಾ ಇಲ್ಲ ಸರ್. ಇವರು ಯಾವುದೇ ರೀತಿಯ ಒಂದು ಇನ್ಫಾರ್ಮೇಷನ್ ಕೊಡೋದೇ ಇವರು ಏಕಾಏಕಿ ಈ ಥರ 40 ಲಕ್ಷ 50 ಲಕ್ಷ ಕಟ್ಟಿದ್ರೆ ಎಲ್ಲಿಂದ ಕಟ್ಟೋಣ ಸರ್ ಹೇಳಿ? ಇದು ಸರ್ಕಾರ ಮತ್ತು ವಾಣಿಜ್ಯ ಇಲಾಖೆಯವರು ಮಾಡ್ತಿರುವಂಥ ದೊಡ್ಡ ಮೋಸ ಅಂತಲೇ ಹೇಳ್ಬೋದು ಸರ್ ಇದು. ಯಾಕಂದರೆ ಬಡವರ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟಂಗೆ ಇವರು ಬಿಟ್ಟಿದ್ದಾರೆ. ಇವಾಗ ನಾವು ಎಲ್ಲಿಂದ ಕಟ್ಟೋಣ ಸರ್ ಇದನ್ನೆಲ್ಲ? ನಾವು ವ್ಯಾಪಾರ ಮಾಡಿ ನಮಗೆ ಸಿಗೋದು ಒಂದು ದಿವಸ 500 1000 ಸಿಗೋದು ಸರ್. ಬೆಳಿಗ್ಗೆ 4 ಗಂಟೆ ಹೋಗಿ ರಾತ್ರಿ 10 11 ಗಂಟೆವರೆಗೆ ನಾವು ಬರೋದು ಸರ್ ವಾಪಸ್ಸು. ಅದರಲ್ಲಿ ನಮಗೆ ಸಿಗೋ 500 1000 ರೂಪಾಯಲ್ಲಿ ನಾವು ಇವರಿಗೆ 40 50 ಲಕ್ಷ ಕಟ್ಟಿ ಅಂದರೆ ಎಲ್ಲಿಂದ ಕಟ್ಟೋಣ ಹೇಳಿ ಸರ್? ತುಂಬ ಕಷ್ಟ ಆಗ್ತಿದೆ ಸರ್ ಇದು. ಇಲ್ಲ ಸರ್, ನಾವು ಆಲ್ರೆಡಿ ಕಿತ್ತಾಕ್ಬಿಟ್ಟಿದ್ವಿ. ಫೋನ್ಪೇ ಗೂಗಲ್ ಪೇನ ಸ್ಕ್ಯಾನರ್ಗಳೇ ಕಿತ್ತಾಕ್ಬಿಟ್ಟಿದ್ವಿ ಬೇಡ ಅಂತ. ಅದರಿಂದನೇ ಇಷ್ಟು ತೊಂದರೆ ಆಗಿರೋದು ನಮಗೆ ಇವಾಗ. ಡಿಜಿಟಲ್ ಇಂಡಿಯಾ ಅದು ಇದು ಏನೇನೋ ಬಂತು. ನಾವು ಅದನ್ನು ಒಳ್ಳೆ ಈಸಿ ಅಲ್ವಾ ಇದು, ದುಡ್ಡು ಜೋಬಲ್ಲಿ ಇಟ್ಕೊಂಡು ಹೋಗೋದು ಬೇಡ, ಅಲ್ಲೋಗಿ ಮೊಬೈಲಲ್ಲಿ ಹಿಂಗೆ ಮಾಡಿ ಸಾಕಲ್ಲ ಬರುತ್ತೆ ಅನ್ನೋ ಕಾರಣಕ್ಕೆ ನಾವು ಮಾಡ್ಕೊಂಡು ಹೋಗಿದ್ವಿ. ಆದರೆ ಇದೇನಾಗಿದೆ ಅಂದರೆ ಇವಾಗ ಡಿಜಿಟಲ್ ಇಂಡಿಯಾ ಆಗಿಲ್ಲ ಇದು. ಇವಾಗ ನಮಗೆ ನಮಗೆ ಇವಾಗ ಈ ಇಂಡಿಯಾ ಆಗ್ಬಿಟ್ಟಿದೆ ಸರ್. ಏನು ಸರ್ ವ್ಯಾಪಾರ ಕೊಡ್ತಾರೆ ಒಂದು ದಿವಸ 1500 ವ್ಯಾಪಾರ ಕೊಡ್ತಾರೆ ಸರ್. ಇದು ಲಕ್ಷ 40 50 ಲಕ್ಷ ಎಲ್ಲಿಂದ ಸರ್ ತಂದು ಹಾಕೋಣ? ಇಲ್ಲಾಂದರೆ ಬೇಡ ಸರ್, ಬೇಕ್ರಿ ಮುಚ್ಚಿಬಿಟ್ಟು ನಾವು ಎಲ್ಲರೂ ಬೇರೆ ಕಡೆ ಎಲ್ಲರೂ ಹೋಗ್ಬಿಡ್ತೀವಿ. ಎಲ್ಲರೂ ಊರ ಕಡೆ ಹೋಗ್ಬಿಟ್ಟು ಗದ್ದೆ ಕೆಲಸನ ತೋಟ ಕೆಲಸನ ಮಾಡ್ಕೊಂಡು ಎಮ್ಮೆ ಮೇಯಿಸೋದು ಈ ಥರ ಕೆಲಸಗಳೇನೋ ಮಾಡ್ಕೊಂಡಿರ್ತೀವಿ ಸರ್. ಮೊದಲಲ್ಲಿ ನಾವು ಅದೇ ಥರ ಮಾಡ್ತೀವಿ, ಅದೇ ಥರ ಮಾಡ್ಕೊಂಡಿರ್ತೀವಿ ಸರ್. ಅಲ್ಲೇ ಹೋಗಿ ಇಲ್ಲಿ ಬೇಡ, ಈ ಜೀವನ ಬೇಡ ನಮಗೆ. ಅಷ್ಟು ಬೇಜಾರಾಗ್ಬಿಟ್ಟಿದೆ ಸರ್. ಈ ಥರ ಒಂದು ಬೇಕ್ರಿ ಅವ್ರಿಗೆ ಗೊತ್ತಾಗಲ್ಲ ಸರ್. ಒಂದು ಸ್ವಲ್ಪ ಅವ್ರಿಗೆ ಕಾಮನ್ ಸೆನ್ಸ್ ಬೇಡ ಸರ್ ಅವ್ರಿಗೆ. ಒಂದು ಬೇಕ್ರಿ ಅವರು ಏನು ಮಾಡ್ತಾರೆ ಅಲ್ಲಿ ಇರ್ತದೆ. ಅದಕ್ಕೆ ನಾವು ಯಾವ ಥರ ಕಳಿಸ್ಬೇಕು ಯಾರಿಗೆ ಮನ ಬಂದಂತೆ ಕಳಿಸೋದಂದರೆ ಅಧಿಕಾರಿಗಳು ಈ ಥರನ ಮಾಡೋದು ಸರ್. ಅವರು ಓದಿದ್ರು ಸರ್. ನಾನು ಹೇಳ್ತೀನಿ ಸರ್, ಎಲ್ಲರೂ ಹೇಳ್ತಾರೆ ಓದೋ ಇರೋರು ಮೋಸ ಮಾಡ್ತಾರೆ, ಓದಿದವರು ಖಡಕ್ಕಾಗಿರ್ತಾನೆ. ಆದರೆ ಇದು ಓದಿದವರೇ ಮೋಸ ಮಾಡ್ತಿರೋದು ಸರ್. ಓದೋ ನಮ್ಮಂಥವ್ರು ಯಾವ ಮೋಸನ ಯಾರಿಗೂ ಮಾಡಿಲ್ಲ ಸರ್ ಇಲ್ಲಿವರೆಗೂ. ಎಲ್ಲೂ ಕೇಳಿದೆ ಓದೋ ಇರೋರು ಅನಕ್ಷರರು ಯಾರೂ ಇದು ಮೋಸ ಮಾಡಲ್ಲ, ಅಕ್ಷರಸ್ಥರೇ ಮೋಸ ಮಾಡ್ತಿರೋದು. ಈಗ ಸರ್ಕಾರದ ಬೊಕ್ಕಸದಲ್ಲಿ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ತಾ ಇದ್ದಾರೆ. ಅದೇ ಮಾತು ಹೇಳ್ತಾ ಇರೋ ಸರ್, ಎಲ್ಲರೂ ಹೇಳ್ತಿದ್ದಾರೆ. ನಾವು ಅದನ್ನೇ ನಮ್ಮ ಮನಸ್ಸಿಗೆ ಅದು ಯಾಕಂದರೆ ಗ್ಯಾರಂಟಿ ಅಂದ್ಬಿಟ್ಟು ಹೆಂಗಸರಿಗೆಲ್ಲ ಬಸ್ಸಲ್ಲಿ ಫ್ರೀ, ಮತ್ತು ಅಕ್ಕಿ ಕೊಡ್ತೀವಿ ಫ್ರೀಯಾಗಿ, ಅದು ಕೊಡ್ತೀವಿ ಫ್ರೀಯಾಗಿ, ಇದು ಕೊಡ್ತೀವಿ ಫ್ರೀಯಾಗಿ ಅಂದ್ಬಿಟ್ಟು ಈಗ ನಮಗೆ ಇಲ್ಲಿ ಇಕ್ಕಿರಲ್ಲ ಸರ್. ಲಕ್ಷ ಗಟ್ಟಲೆ ಅವ್ರಿಗೆ 2000 ರೂಪಾಯಿ ಕೊಟ್ಬಿಟ್ಟು ನಮಗೆ ಇಲ್ಲಿ 20 ಲಕ್ಷ 30 ಲಕ್ಷ ಇಕ್ಕಿರಲ್ಲ ಸರ್. ಈಗ ನಮ್ಮನೆಯವರೆಲ್ಲ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು, ಇಲ್ಲ ಅಲ್ಲೇ ಹೋಗ್ಬೇಕು, ಇಲ್ಲ ಒಂದು ಬಸ್ಸಲ್ಲಿ ಫ್ರೀ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಆಧಾರ್ ಕಾರ್ಡ್ ತೋರಿಸ್ಕೊಂಡು ಹೋಗ್ತಾರೆ ಸರ್. 50 ರೂಪಾಯಿನೋ ಇಲ್ಲ 20 ರೂಪಾಯಿನೋ 30 ರೂಪಾಯಿ ಟಿಕೆಟ್ ಇರ್ತಾರೆ. ಇಲ್ಲಿ ನಮಗೆ ಲಕ್ಷ ಇಕ್ಕಿರಲ್ಲ ಸರ್. ಇವಾಗ ಆ ದುಡ್ಡಿಗಿಂತ ಡಬಲ್ ಕೇಳ್ತಾರೆ ನಮ್ಮ ಹತ್ರ. ತಿಂಗಳಿಗೆ 2000 ರೂಪಾಯಿ ಕೊಡ್ತೀವಿ ಅಂತಾರೆ. ತಿಂಗಳಿಗೆ 2000 ರೂಪಾಯಿ ನಾವು ಯಾರೂ ಕೇಳಲೇ ಇಲ್ಲ ಸರ್. ಅವ್ರ ಹತ್ರ ಕೊಡಿ ನಮಗೆ ತಿಂಗಳಿಗೆ 2000 ರೂಪಾಯಿ, ನಮ್ಗೆ ಏನೋ ಬಂದು ನಾವು ಕೇಳಲಿಲ್ಲ ಸರ್. ಆ 2,000 ರೂಪಾಯಿ ನೋಡಿ ಸರ್, ಇಲ್ಲಿ ಎಷ್ಟು ಹೇಳಿ 42 ಲಕ್ಷ ರೂಪಾಯಿ ಅಲ್ಲಿ ಕೊಟ್ಟು ಇಲ್ಲಿ ಕಿತ್ಕೊಳ್ಳೋದು. ಇದು ಯಾವ ನ್ಯಾಯ ಸರ್ ಇದು? ಕನ್ಸೆಷನ್ ಏನಾದ್ರು ಮಾಡೋ ಚಾನ್ಸಸ್ ಇದೆಯಾ? ಇಲ್ಲ, ಈಗ ರವಿ ಶೆಟ್ಟಿ ಬಂದಿರೋ ಸರ್ ಹೇಳಿದ್ದಾರೆ. ಅವರನ್ನು ನಾವು ಮಾತಾಡಿದ್ದೀವಿ. ಅದನ್ನು ಇಲ್ಲಿವರೆಗಿರೋದು ಏನಿದೆ ಅದನ್ನು ಎಲ್ಲ ಹಿಂಪಡೆದು ಮುಂದಿನ ವರ್ಷದಿಂದ ನಿಮಗೆ ಏನಿದೆ ಎಷ್ಟು ಏನೇನಿಗೆ ಟ್ಯಾಕ್ಸ್ ಇದೆ ಅಂತ ನಾವು ಅವ್ರಿಗೆ ಒಂದು ಕಾರ್ಯಾಗಾರ ಮಾಡಿಬಿಟ್ಟು ತಿಳಿಸ್ಕೊಡ್ತೀವಿ ಅಂತ ಅವರು ಅಧಿಕಾರಿಗಳ ಹತ್ರ ಮಾತಾಡಿರೋಂಥವ್ರು. ಆ ಥರ ಮಾಡಿದ್ರೆ ನಮಗೆ ಸರಿ ಸರ್, ನಾವು ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಸರ್. ಅದನ್ನು ಬಿಟ್ಟು ನೀವು ಕಟ್ಟಿ ಅಂದರೆ ಆಗಲ್ಲ ಸರ್, ನಮಗೆ ಕಟ್ಟಕ್ಕಂತೂ ಆಗಲ್ಲ. ಕಟ್ಟಿ ಅಂದರೆ ಏನಿಲ್ಲ, ವಾಣಿಜ್ಯ ತೆರಿಗೆ ಇಲಾಖೆ ಇದು ಆಫೀಸ್ಗಳ ಮುಂದೆ ಹೋಗಿ ಅಲ್ಲೇ ಬೇಕಾದ್ರೆ ಪಾಯ್ಸನ್ ಕುಡಿದೋ ಇಲ್ಲ ಏನೋ ಒಂದು ಮಾಡ್ಕೊಂಡು ಅಲ್ಲೇ ಸಾಯ್ತೀವಿ ಸರ್. ಅದು ಬಿಟ್ಟರೆ ನೀವು ಬೇರೆ ದಾರಿ ಅಲ್ಲೇ ಇಲ್ಲ ವಿಧಾನಸೌಧ ಮುಂದೆನೋ ಎಲ್ಲ ಇದೇ ಮಾಡೋ ಸರ್. ಇದು ಬಿಟ್ಟರೆ ಬೇರೆ ದಾರಿ ಇಲ್ಲ ಸರ್ ನಮಗೆ.